ಶ್ರೀನಿವಾಸಪುರದಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಯುಪಿಎಸ್ಸಿ ಸಾಧಕರಿಗೆ ಸನ್ಮಾನ ಹಾಗೂ ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಶ್ರೀನಿವಾಸಪುರ ತಾಲೂಕು ಶಾಖೆಯ ವತಿಯಿಂದ ಸರ್ಕಾರಿ ನೌಕರರ ಭವನದಲ್ಲಿ ಪ್ರತಿಭಾ ಪುರಸ್ಕಾರ, ಜಿಲ್ಲಾ ಮಟ್ಟದ ಯುಪಿಎಸ್ ಸಾಧಕರಿಗೆ ಸನ್ಮಾನ ಹಾಗೂ ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಗೌರವಾನ್ವಿತ ಸನ್ಮಾನಿತರು ಅನುಪರೆಡ್ಡಿ ಐಎಫ್ಎಸ್ 6ನೇ ರ್ಯಾಂಕ್ ಭಾರತದಲ್ಲಿ ಪಡೆದು ಸಮಾಜದಲ್ಲಿ ಕೀರ್ತಿ ತಂದ ಸಾಧನೆ ಯಶಸ್ಸು. ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಡಾ ಸರ್ವೇಶ್ ರವರಿಗೆ ಸನ್ಮಾನ, ಕೋಲಾರ ಜಿಲ್ಲಾ ನೌಕರ ಸಂಘದ ನಿರ್ದೇಶಕರು ಹಾಗೂ ಪಿಡಿಒ ಸತೀಶ್ ಕುಮಾರ್ ರವರಿಗೆ ಸನ್ಮಾನ. ಸಾಧನೆ ಮಾಡಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಕ್ಕಳಿಗೆ, ಇಲ್ಲಿ ನೆರೆದಿರುವಂತಹ ಅವರ ಪೋಷಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ, ನೌಕರ ಬಂಧುಗಳಿಗೆ ಎಲ್ಲ ಅಭಿನಂದನೆಗಳು. ನಾನು ಕಳೆದ 7 ವರ್ಷಗಳಿಂದ ಯುಪಿಎಸ್ಸಿಯನ್ನು ಅಭ್ಯಾಸ ಮಾಡುತ್ತಿದ್ದೆ. 2026ರಲ್ಲಿ ಆ ದೇವರ ದಯೆಯಿಂದ ರಾಷ್ಟ್ರ ಮಟ್ಟದಲ್ಲಿ 6ನೇ ರ್ಯಾಂಕ್ ಅನ್ನು ಪಡೆದುಕೊಂಡಿದ್ದೇನೆ. ಸೊ ಈ ಸಮಾರಂಭದಲ್ಲಿ ನಾನು ಮಕ್ಕಳಿಗೆ ಏನು ಹೇಳುತ್ತೇನೆ ಅಂದರೆ, ಯುಪಿಎಸ್ಸಿ ಅನ್ನೋದು ಒಂದು ನಿರಂತರವಾದ ಒಂದು ಎಕ್ಸಸೈಸ್. ಅದರಲ್ಲಿ ನಿಮಗೆ ತುಂಬಾ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಬಿಕಾಸ್ ನಾನು ಇದು 7 ವರ್ಷಗಳ ಕಾಲ ಮಾಡುವುದರಲ್ಲಿ ಅದರ ನನ್ನ ತಂದೆ ತಾಯಿಯ ಪ್ರೋತ್ಸಾಹ, ಅವರು ನನ್ನ ಮೇಲೆ ಇಟ್ಟ ನಂಬಿಕೆ ಕೂಡ ಬಹು ಮುಖ್ಯವಾದದ್ದು. ಸೊ ಆದ್ದರಿಂದ ಪೋಷಕರಿಗೂ ನಾನು ಹೇಳುವ ಮಾತು ಇಷ್ಟೇ, ನಿಮ್ಮ ಮಕ್ಕಳು ಏನಾದರೂ ಸಾಧಿಸಬೇಕು ಅಂದರೆ ಈಗಿನ ಕಾಲದಲ್ಲಿ ಇರುವ ಕಾಂಪಿಟೇಷನ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದಕ್ಕೆ ಅವ್ರಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಕೊಡಿ, ಮತ್ತೆ ಅವ್ರಿಗೆ ಒಳ್ಳೆ ಸಜೆಷನ್ಸ್ ಕೊಡಿ. ಅಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಏನು ಹೇಳಬೇಕು ಅನ್ಕೊಂತ ಇದ್ದಾರೆ ಸ್ವಲ್ಪ ಟೈಮ್ ಕೊಟ್ಟು ಅವ್ರಿಗೆ ಕೇಳಿ. ಸೊ ಅವಾಗ ಅವ್ರ ಮನಸ್ಸಿನಲ್ಲಿ ಎಲ್ಲ ಅರ್ಥ ಆಗುತ್ತೆ. ಸರ್ ಈಗ ನೋಡಿ ಡಾಕ್ಟರ್ ಓದೋದ್ರಿ, ಡಿಗ್ರಿ ಮಾಡ್ರಿ, ಏನೇ ಮಾಡ್ತಾ ಯುಪಿಎಸ್ಸಿ ಮಾಡ್ಬೋದು, ಕೆಪಿಎಸ್ಸಿ ಮಾಡ್ಬೋದು. ನಿಮ್ಗೆ ಕೋಚಿಂಗ್ ತಗೊಳ್ಳೋದಕ್ಕೆ ಮುಂಚೆ ಡೆಲ್ಲಿಗೆ ಹೋಗ್ಬೇಕಾಯ್ತು. ಈಗ ಎಲ್ಲ ಕ್ರೀಡಾಪಟುಗಳಿಗೆ ಅಭಿನಂದನೆಗಳು. ಎಲ್ಲ ಪರವಾಗಿ ನಮ್ಮೆಲ್ಲರ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ನಿಕಟಪೂರ್ವ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಧ್ಯಕ್ಷರು ಅವರ ಒಂದು ಹಿತೈಷಿಗಳು ಸನ್ಮಾನ ಮಾಡ್ತಾ ಇದ್ದಾರೆ. ಧನ್ಯವಾದ. ಧನ್ಯವಾದಗಳು. ಧನ್ಯವಾದಗಳು.